ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ನುಗ್ಗೆ ಸೊಪ್ಪು ಪೌಡ್ರು ಚಟ್ನಿ ಪುಡಿ. ನುಗ್ಗೆ ಸೊಪ್ಪು ಚಟ್ನಿ ಪುಡಿ. ಈ ರೆಸಿಪಿ ತುಂಬ ಈಸಿ, ತುಂಬ ಮೈಗೆ ಒಳ್ಳೆಯದು. ಎಲ್ಲದಕ್ಕಿಂತ ಮೈಗೆ ತುಂಬ ಒಳ್ಳೆಯದು. ನಾವು ಚಟ್ನಿ ಪುಡಿ ಹೆಂಗೆ ಮಾಡ್ತೀವೋ ಅದೇ ಥರ ಈ ನುಗ್ಗೆ ಸೊಪ್ಪು ಪೌಡ್ರು ಮಾಡ್ಕೋಬೋದು. ಈ ನುಗ್ಗೆ ಸೊಪ್ಪು ಪೌಡ್ರು ಒಂದಿದ್ರೆ ಸಾಕು. ಇಡ್ಲಿ ದೋಸೆಗೂ ನಾವು ತಗೋಬೋದು ಇದನ್ನು ಸೈಡ್ ಡಿಶ್ ಆಗಿ. ಮತ್ತು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪದಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟ್ಗಿಂತ ಮೈಗೆ ತುಂಬ ಒಳ್ಳೆಯದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಾನು ವೀಡಿಯೋ ಹೊಸ್ದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಇದನ್ನು ಬಕೆಟ್ಗೆ ಹಾಕಿ ಕ್ಲೀನಾಗಿ ಮುಕ್ಕಿ ತೊಳೆದಿದ್ದೀನಿ. ಈ ನೀರು ಡ್ರೈ ಆಗಲಿ ಅಂತ ಹಂಗೆ ಇಟ್ಟಿದ್ದೆ. ಈಗ ನೀರೆಲ್ಲ ಡ್ರೈ ಆಯಿತು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆದಷ್ಟು ತೊಳ್ಕೊಳ್ಳಿ, ನೀರು ಚೆನ್ನಾಗಿ ಡ್ರೈ ಆಗಲಿ. ಬೇಸಿಗೆ ಅನ್ನೋದ್ರಿಂದ ಬೇಗನೆ ಡ್ರೈ ಆಗುತ್ತೆ. ನೋಡಿ ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ. ಈಗ ಇದು ಚಟ್ನಿ ಪುಡಿಗೆ ಬೇಕಾಗಿರೋದು ಒಂದು 2 ಟೇಬಲ್ ಸ್ಪೂನಷ್ಟು, ಅಂದರೆ ಕಪ್ಪಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ 3 ಸಮಕ್ಕೆ ತೊಗೊಳ್ಳಿ. 3 ಸಮಕ್ಕೆ ತೊಗೊಂಡು ಇದನ್ನು ಸಿಮ್ಮಲ್ಲಿಟ್ಟೆ ಹುರ್ಕೊಳ್ಳಿ. ಸೀದಿಸ್ಬೇಡಿ, ಆದರೆ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಿರಬೇಕು. ಸ್ಮೆಲ್ ಚೆನ್ನಾಗಿ ಬರುತ್ತೆ ಆವಾಗಲೇ. ಫ್ರೆಂಡ್ಸ್, ಸೊಪ್ಪು ಐರನ್ನು, ಈ ಬೇಳೆ ಎಲ್ಲ ಪ್ರೋಟೀನು. ಆದಷ್ಟು ಸಿಮ್ಮಲ್ಲೇ ಹುರ್ಕೊಳ್ಳಿ, ಫಾಸ್ಟಲ್ಲಿ ಇರೋಕ್ಕೆ ಹೋಗಬೇಡಿ, ಯಾಕಂದರೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಮಾಮೂಲಿ ಇರೋದೇ ಅದು. ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಈಗ ತಾನೇ ಫುಲ್ಲು ಎಣ್ಣೆ ಏನೂ ಹಾಕಿಲ್ಲ, ನಾನು ಬರೀ ಬಾಣಲೆಯಲ್ಲಿ ಹುರಿತಾ ಇರೋದು. ಈಗ ಬೇಳೆ ಎಲ್ಲ ಹುರಿದಿದ್ದಾಯಿತು. ಇದನ್ನು ಬೇಳೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಈಗ ಸೊಪ್ಪು ಹುರ್ಕೊಳ್ಳೋಣ. ನೋಡಿ ಇಷ್ಟೊಂದು ಸೊಪ್ಪು ಇಷ್ಟೇ ಆಗುತ್ತೆ. ಬೇಕಾದರೆ ಒಂದು ದಿವಸ ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೋದು ಸೊಪ್ಪನ್ನ. ನಾನು ಡೈರೆಕ್ಟಾಗಿ ತಂದಿದ ತಕ್ಷಣ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ, ಹಸಿ ಸೊಪ್ಪಲ್ವಾ, ಫ್ರೈ ಆಗೋಕ್ಕೆ ಲೇಟ್ ಆಗುತ್ತೆ. ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡ್ಕೋಬೋದು, ಮತ್ತು ಮಸೊಪ್ಪು ಮಾಡ್ಕೋಬೋದು, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ತುಂಬಾ ಮೈಗೆ ಒಳ್ಳೆ ರೆಸಿಪಿ ಇದು. ಇದನ್ನು ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಯಿರಿ. ನೋಡಿ ಅಷ್ಟೊಂದು ಸೊಪ್ಪು ನೋಡಿ ಇಷ್ಟೇ ಆಗಿದೆ. ಕಲರ್ ನೋಡಿ ಹೆಂಗೆ ಚೇಂಜ್ ಆಗ್ತಾಯಿದೆ. ನೀವು ಒಂದು ದಿವಸ ಬಿಸಿಲಲ್ಲಿ ಇಟ್ಟು ತೆಗೆದ್ರೆ ಬೇಗನೆ ಕ್ಲೀನಾಗಿ ಹುರ್ಕೋಬೋದು ನಾವು. ಇದು ಹಸಿ ಸೊಪ್ಪು ಅನ್ನೋದೇನೋ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಕ್ಲೀನಾಗಿ ಆ ಸೊಪ್ಪು ಫುಲ್ಲು ಚೆನ್ನಾಗಿ ಡ್ರೈ ಆಗಬೇಕು, ಅಷ್ಟು ನಾವು ಹುರ್ಕೋಬೇಕು ಇದನ್ನು. ನೋಡಿ ಹೆಂಗೆ ಸೌಂಡ್ ಬರುತ್ತೆ, ಪುಡಿ ಆಗುತ್ತೆ, ಹಿಂಗೆ ಹುರ್ಕೋಬೇಕು. ಈಗ ಹುರಿದಿದ್ದಾಯಿತು. ಈಗ ಎಳ್ಳೆಣ್ಣೆ ಒಂದು 2 ಸ್ಪೂನ್ ಬಿಟ್ಟು ಬೆಳ್ಳುಳ್ಳಿ, ಫಸ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಒಂದು 2 ಹಿಡಿಯಷ್ಟು ಬೆಳ್ಳುಳ್ಳಿ. ಇದೊಂದು ಸ್ವಲ್ಪ ಹುರಿದಾದ್ಮೇಲೆ ಮಿಕ್ಕಿದ ಸಾಮಾನುಗಳು ಒಂದೊಂದೇ ಹಾಕಿ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹಸಿದು, ಅದರಿಂದ ಫಸ್ಟು ಬೆಳ್ಳುಳ್ಳಿ ಸೇರಿಸಿದ್ದೀನಿ. ಈಗ 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು, ಒಣಮೆಣ್ಸಿನ್ಕಾಯಿ ಒಂದು 8-10, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಬೇಳೆ ಮತ್ತು ಸೊಪ್ಪು ಎಷ್ಟಿದೆಯೋ ಅದಕ್ಕೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಳಿ. ಎಳ್ಳು ಒಂದು 2 ಟೇಬಲ್ ಸ್ಪೂನು, ಎಳ್ಳೊಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಚಟ್ನಿ ಪುಡಿಗೆ ಎಳ್ಳು ಜಾಸ್ತಿ ಸೇರಿಸಿದ್ರೆ. ಜೊತೆ ಕರಿಬೇವು ಒಂದು ಹಿಡಿಯಷ್ಟು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸಣ್ಣ ನೆಲ್ಲಿಕಾಯಲ್ಲಿ ಅರ್ಧ, ಎಲ್ಲ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಘಮ ಚೆನ್ನಾಗಿ ಬರುತ್ತೆ ಅದು ಹುರಿತಾ ಬೆಳ್ಳುಳ್ಳಿ ಎಳ್ಳು ಎಲ್ಲ ಸೇರಿಸಿದ್ದೀವಲ್ಲ, ಎಳ್ಳು ಸಿಡಿಯುತ್ತೆ. ನೋಡಿ ಫುಲ್ಲು ಹುರಿದಿದ್ದಾಯಿತು, ಕಲರ್ ಚೇಂಜ್ ಆಗಿದೆ. ಈಗ ಲಾಸ್ಟಲ್ಲಿ ಫಸ್ಟೇ ನಾವು ಹುರಿದು ಇಟ್ಟಿರೋ ಬೇಳೆ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳಿ ಎಲ್ಲ. ಈಗ ಇದು ಅದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಎಲ್ಲ ಹುರಿದ್ಬಿಟ್ಟೆ, ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಮಿಕ್ಸಿ ಜಾರ್ಗೆ ಹಾಕಿ ಅದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ತಾಯಿದ್ದೀನಿ.
ನೋಡಿ ಇಷ್ಟೇ ಪೌಡ್ರ್ ಬಂದಿತ್ತು, ಅಷ್ಟೊಂದು ಮಾಡ್ದಂಗಿತ್ತು, ಇಷ್ಟೇ ಪೌಡ್ರ್ ಆಗಿತ್ತು. ಸೊಪ್ಪು ಒಂದು ಸ್ವಲ್ಪನೇ ಆಗೋದು, ಅದು ಅಷ್ಟು ಸೊಪ್ಪಿದ್ರು ಇಷ್ಟೇ ಕಾಣಿಸೋದು. ಆದರೆ ಮೈಗೆ ಅಷ್ಟು ಒಳ್ಳೆಯದು. ಐರನ್ನು, ಪ್ರೋಟೀನ್ ಎಲ್ಲ ಇರುತ್ತೆ. ಯಾಕಂದರೆ ಸೊಪ್ಪಲ್ಲಿ ಐರನ್ ಜಾಸ್ತಿ ಇರುತ್ತೆ, ಬೇಳೆ ಎಲ್ಲ ಹಾಕಿದ್ದೀವಿ, ಅದರಲ್ಲಿ ಪ್ರೋಟೀನು, ಅದರಿಂದ ಮೈಗೆ ಅಷ್ಟು ಒಳ್ಳೆಯದು ಇದು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ನುಗ್ಗೆ ಸೊಪ್ಪು ಚಟ್ನಿ ಪುಡಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಮೈಗೂ ಒಳ್ಳೆಯದಿದು. ಒಂದು ಒಳ್ಳೆಯ ಹೆಲ್ತಿ ರೆಸಿಪಿ ನಿಮ್ಗೆ ಶೇರ್ ಮಾಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.